ನಂಗೆ ವಿದ್ಯೆ ಕೊಡು, ನಂಗೆ ಬುದ್ಧಿ ಕೊಡು, ನಂಗೆ ದುಡ್ಡು ಕೊಡು, ನಂಗೆ ಕಾಂಟ್ರಾಕ್ಟ್ ಕೊಡಿಸು, ನಾನೇ ಫಸ್ಟ್ ಬರೋಂಗೆ ಮಾಡು, ಬೇರೆಯವ್ರು ಬೇಡವೇ ಬೇಡ. ಇದನ್ನೇ ತಾನೇ ನಾವು ಕೇಳಿರೋದು. ಕೇಳ್ಕೊಂಡ್ರೆ ತಪ್ಪಿಲ್ಲ, ಆದರೆ ಆಧ್ಯಾತ್ಮ ಶುರು ಆಗೋದು ಯಾವಾಗ ಅಂದರೆ ಕೊಡುವಿಕೆನ. ನೀವು ದೇವರಿಗೆ ನೈವೇದ್ಯವನ್ನು ಇಡಿ, ಆದರೆ ದೇವರಿಗೆ ನೈವೇದ್ಯ ಇಡುವಾಗ ನಿಮ್ಮದೇ ಮನೆಯ ಕೆಲಸದವರಿಗೆ ಒಂದು ಹೊತ್ತು ಒಳ್ಳೆ ಊಟ ಕೊಡಿ. 3,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನನಗೆ ನೀವು ನಿಮ್ಮ ಮನೆಯವರು ಒಳ್ಳೆ ಬಟ್ಟೆ ತಗೊಳ್ಳಿ. ಇದು ಆಧ್ಯಾತ್ಮದ ಅತಿರೇಕ. ಇದು ಮನೆಯ ಕೆಲಸದವ್ರನ್ನ ನಾವು ಹೇಗೆ ಕರಿತೀವಿ? ಏಕವಚನದಲ್ಲಿ ಕರಿತೀವಿ. ಪ್ರೀತಿ ಇದ್ದು ಏಕವಚನದಲ್ಲಿ ಕರೆದ್ರೆ ನನ್ನ ಅಭ್ಯಂತರ ಇಲ್ಲ. ಆದರೆ ಕೆಲಸದವರು ಅಂತ ಏಕವಚನದಲ್ಲಿ ಕರಿಬೋದು. ಹಾಗೆ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದನ್ನ ಶಿಷ್ಯಂದ್ರೆಲ್ಲರೂ ನೋಡ್ತಾರೆ, ಆದರೆ ಅವ್ರು ಯಾರು ಮಾಡಲ್ಲ. ಯಾಕೆ ಶಂಕರಾಚಾರ್ಯ ಜಗದ್ಗುರು ಆದರು? ಇದಕ್ಕೆ ನಮ್ಮ ಸುತ್ತ ಕಾಣುವರು ನೂರಾರು ಶಿವರು. ಎಲ್ಲಿದ್ದಾರೆ ಶಿವ? ನಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಸುತ್ತನೇ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ನಾವ್ ಇಲ್ಲಿಂದ ಹೋಗಿ ಕಣ್ಮುಚ್ಕೊಂಡು ಲಂಚ ಕೊಟ್ಟು ನಾವು ಬೇಡ್ಕೊಂಡು ನಾವೇನ್ ಮಾಡಕ್ ಹೊರಟಿದೀವಿ? ಏನು ಗೊತ್ತಿಲ್ಲ. ಅಲ್ಲಿ ಹೋಗಿ ಏನ್ ಕೇಳ್ತಾ ಇದ್ದೀನಿ ಗೊತ್ತಿಲ್ಲ. ನಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಿದೀವಾ? ಇಲ್ಲ. ರಿಯಲೈಸೇಷನ್ ಕೊಡಪ್ಪ ಅಂತ ಕೇಳಿದೀವಾ? ಆಧ್ಯಾತ್ಮ ಕೊಡು ಅಂತ ಕೇಳಿದೀವಾ? ನನಗೆ ಸಮಾಜದ ಮಧ್ಯದಲ್ಲಿ ಒಂದು ಒಳ್ಳೆ ಕೊಂಡಿ ಕೊಡಪ್ಪ ಅಂತ ಕೇಳಿದೀವಾ? ಇಲ್ಲ. ನಂಗೆ ವಿದ್ಯೆ ಕೊಡು, ನಂಗೆ ಬುದ್ಧಿ ಕೊಡು, ನಂಗೆ ದುಡ್ಡು ಕೊಡು, ನಂಗೆ ಕಾಂಟ್ರಾಕ್ಟ್ ಕೊಡ್ಸು, ನಾನೇ ಫಸ್ಟ್ ಬರೋಂಗ್ ಮಾಡು, ಬೇರೆಯವ್ರು ಬೇಡವೇ ಬೇಡ. ಇದನ್ನೇ ತಾನೇ ನಾವು ಕೇಳಿರೋದು. ಇದು ಆಧ್ಯಾತ್ಮ ಎಲ್ಲ ಆಯ್ತು, ಭಿಕ್ಷೆ ಆಯ್ತು ಅಷ್ಟೆ ಅಲ್ವಾ? ಕೇಳ್ಕೊಂಡ್ರೆ ತಪ್ಪಿಲ್ಲ, ಆದರೆ ಆಧ್ಯಾತ್ಮ ಶುರು ಆಗೋದು ಯಾವಾಗ ಅಂದ್ರೆ ಕೊಡುವಿಕೆನಲ್ಲಿ. ಅದು ಭಾವನೆಗಳಾದ್ರೂ ಕೊಡ್ಬೋದು, ಪದಾರ್ಥಗಳಾದ್ರೂ ಕೊಡ್ಬೋದು. ಖಂಡಿತ. ನಾನೆಲ್ಲೋ ಒಂದು ಓದಿದ್ ನೆನಪು. ನೀವು ದೇವರಿಗೆ ನೈವೇದ್ಯವನ್ನ ಇಡಿ, ಆದರೆ ದೇವರಿಗೆ ನೈವೇದ್ಯ ಇಡುವಾಗ ನಿಮ್ಮದೇ ಮನೆಯ ಕೆಲಸದವರಿಗೆ ಒಂದು ಹೊತ್ತು ಒಳ್ಳೆ ಊಟ ಕೊಡಿ. ನಾನಿಲ್ಲಿ 2 ಭಾಗಕ್ಕೆ ಬರ್ತೀವಿ. ಇಲ್ಲಿವರೆಗೆ ನಾವು ಬುದ್ಧಿಜೀವಿಗಳು ಅಂತ ಹೇಳ್ತೀವಿ, ಅಥವಾ ಆಪೋಸಿಟ್ ನಮ್ಮ ಧರ್ಮ ಕಲ್ಚರ್ಸ್ ಒಂದಷ್ಟು ಜನರ ಥಾಟ್ಸ್ ಇವೆ. ಆ ಥಾಟ್ಸ್ ಯಾಕೆ ಅಂದ್ರೆ ಅಸಹ್ಯ ಬಂದಿರಬಹುದು ನಮ್ಮದೇ ವೃತ್ತಿಗಳಲ್ಲಿ ಅಥವಾ ನಮ್ಮದೇ ಕಲ್ಚರ್ಸ್ ಅಲ್ಲಿ ಕೆಲವು ತಪ್ಪು ಕಲ್ಚರ್ಸ್ ಇರಬಹುದು. ಅವತ್ತಿಗೆ ಅದು ಸರಿ ಅನ್ಸಿರ್ಬೋದು, ಇವತ್ತಿಗೆ ಅದು ತಪ್ಪು ಅನ್ಸಿರ್ಬೋದು. ಅಂತಹ ಕಲ್ಚರ್ಸ್ ಗಳನ್ನ ನೋಡಿ ನನಗೆ ಇದು ಬೇಡ ಅಂತ ಹೇಳಿ ಇದನ್ನ ಬೈಕೊಂಡು ತಿರುಗುವಂತಹ ನಾನು ಅಲ್ಲಿಗಿಂತ ಒಂಚೂರು ಮಾಡಿಫಿಕೇಶನ್ ಕೆಳಗೆ ಬರ್ತೀನಿ. ಏನಂತಂದ್ರೆ ನಮ್ಮ ಧರ್ಮ ತುಂಬಾ ಚೆನ್ನಾಗಿದೆ, ಅದರಲ್ಲಿರೋ ನ್ಯೂನ್ಯತೆಗಳು ಸರಿ, ಅವತ್ತಿಗೆ ಸರಿ, ಬಹುಶಃ ಇವತ್ತಿಗೆ ಅದು ಮಾಡಿಫಿಕೇಶನ್ ಬೇಕು. ನಾನು ಬೈಯಲ್ಲ. ನಾನು ಯಾವುದೇ ನಮ್ಮ ಧರ್ಮವನ್ನಾಗ್ಲಿ ಇನ್ನೊಂದು ಧರ್ಮ, ನಮ್ಮ ಜಾತಿ ಇನ್ನೊಂದು ಜಾತಿಯನ್ನು ನಾನು ಬೈಯಲ್ಲ. ನಾನು ಅದರ ರೆಕ್ಟಿಫಿಕೇಶನ್ಸ್ ಮಾಡ್ತಾ ಬಂದಿದ್ದೀನಿ. ಏನ್ ರೆಕ್ಟಿಫಿಕೇಶನ್? ಹಿಂದೆ ದೇವಸ್ಥಾನಗಳಲ್ಲಿ ಜನ ಒಬ್ರನ್ನೊಬ್ರು ಮುಟ್ಟಿಸ್ಕೋತಾ ಇರ್ಲಿಲ್ಲಪ್ಪ, ಹರಿಜನರು ಅಂತ ಹತ್ರ ಸೇರಿಸ್ತಾ ಇರ್ಲಿಲ್ಲಪ್ಪ. ನಾನು ಇವತ್ತು ಸೇರಿಸ್ತೀನಿ. ಮನೆಗಳು ಸೇರಿಸ್ತಾ ಇರ್ಲಿಲ್ಲ, ನಾನು ಸೇರಿಸುವ ಪ್ರಯತ್ನದಲ್ಲಿದ್ದೀನಿ. ಅವ್ರ ಮನೆಗೆ ಹೋಗ್ತೀನಿ, ಯಾರ್ದಾದ್ರು ಹತ್ತಿರದವ್ರ ಮನೆ ಇದೆ, ಅವ್ರ ಮನೇಲಿ ಊಟ ಕೊಡ್ತಾರೆ, ಊಟ ಮಾಡ್ತೀನಿ. ಇದು ನನ್ನ ಗುರುಗಳು ನನಗೆ ಕಲ್ಸ್ಕೊಟ್ಟಂತ ಪಾಠ. ಪ್ರೀತಿಯಿಂದ ಏನಾದ್ರು ಕೊಟ್ರೆ ಬೇಡ ಅನ್ಬೇಡ. ಈ ಜಾತಿ ಆ ಜಾತಿ ಈ ಧರ್ಮ ಅಂತ ಹೇಳಕ್ ಹೋಗ್ಬೇಡ. ನಿಂಗೆ ಕೆಲವು ವಿಷಯಗಳು ಇಷ್ಟ ಆಗದೆ ಇರ್ಬೋದು, ನಯವಾಗಿ ಹೇಳು. ಆದ್ರೆ ಒಂದು ಊಟ ನಿಮ್ಮ ಮನೇಲಿ ಇರೋದು ಅದೇ ಊಟ, ಅವ್ರ ಮನೇಲಿ ಕೊಟ್ಟಿರೋದು ಅದೇ ಊಟ. ಅದಲ್ವಾ ಆಧ್ಯಾತ್ಮ? ಎಂತ ವಿದ್ಯೆ ಇದು. ಇನ್ನೊಂದು ಅಕೇಶನ್, ನಮ್ಮ ಮನೇಲಿ ಒಬ್ರು ಕೆಲ್ಸದವ್ರು ಬರ್ತಾ ಇದ್ರು, ಮಂಗಳ ಅಂತ. ಅವರು ಮನೆ ಕೆಲಸ ಮಾಡೋರು, ಅಚ್ಚುಕಟ್ಟಾಗಿ ಮಾಡೋರು. ಅವರ ಮಗಳೆಲ್ಲೋ ಒಂದ್ಸಲ ಕಳೆದೋಗಿದ್ಲು. ಒಂದ್ ಸ್ವಲ್ಪ ದಿನ ಆಯ್ತು, 3-4 ದಿನ ಬರ್ಲೇ ಇಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು, ಆಮೇಲೆ ಗೊತ್ತಾಯ್ತು ಎಲ್ಲೋ ಒಂದ್ ಕಡೆ ಇದ್ಲು ಅಂತ ಗೊತ್ತಾಯ್ತು. ಆಮೇಲೆ ಆ ಹುಡುಗಿ ಮದ್ವೆನೂ ಆಯ್ತು. ಅವಾಗ ಅವ್ರು ಚಿಕ್ಕ ಹುಡುಗಿ, ಮದ್ವೆ ಆಯ್ತು. ಮದ್ವೆ ಟೈಮಲ್ಲಿ ನಮ್ಮ ಮನೆಗೆ ಬಂದ್ರು. ಅವರೆಲ್ಲರೂ, ನಿಮ್ಮಿಂದ ನನ್ನ ಮಗಳು ಸಿಕ್ಕಿದ್ಲು ವಾಪಸ್ಸು, ಅವಳ ಮದ್ವೆ ನಿಶ್ಚಯ ಆಗಿದೆ, ದಯವಿಟ್ಟು ಬರಬೇಕು ಅಂತ. ಬರಬೇಕು ಅಂದಾಗ ಒಂದು ದೊಡ್ಡ ಟ್ರೇ ತುಂಬಾ ಹಣ್ಣುಗಳು, 3,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು, ನಂಗೆ ದುಡ್ಡು ಕೊಟ್ಬಿಟ್ಟು, ನೀವು ನಿಮ್ಮ ಮನೆಯವರು ಒಳ್ಳೆ ಬಟ್ಟೆ ತಗೊಳ್ಳಿ. ಇದು ಆಧ್ಯಾತ್ಮದ ಅತಿರೇಕ ಇದು, ಆಯ್ತಾ? ಅವರ ಸಂಬಳ ಎಷ್ಟು? ನಾವೇ ನಮ್ ತರ ಯಾರೋ 4 ಜನ ಕೊಟ್ರೆ ಅವ್ರಿಗೆ ಸಂಬಳ ಉಂಟು. ಅದ್ರಲ್ಲಿ 3,000 ನನಗ್ ಕೊಟ್ಟು ಒಳ್ಳೆ ಬಟ್ಟೆ ತಗೊಳ್ಳಿ. ನಾವು ಅದೇ ಕೆಲಸದವರಿಗೆ ನಾವು ಒಂದು ಬಟ್ಟೆ ಕೊಡಿಸ್ಬೇಕು. ಹೆಂಗ್ ಕೊಡಿಸ್ತೀವಿ? ಒಂದು 500 ರೂಪಾಯಿ ಕೊಟ್ಬಿಡ್ತೀವಿ, ಏನೋ ದೊಡ್ಡ ಫೇವರ್ ಮಾಡಿದಂಗೆ ಕೊಟ್ಬಿಡ್ತೀವಿ.
ಅಥವಾ ಬಟ್ಟೆ ತಗೊಂಡ್ಬರ್ಬೇಕಾದ್ರೆ ಚೀಪೆಸ್ಟ್ ಬಟ್ಟೆ ಯಾವ್ದಿದೆ ಅದನ್ನ ತಗೊಂಡ್ಬರ್ತೀವಿ ಅಲ್ವಾ? ಈಗ ಆಧ್ಯಾತ್ಮದಲ್ಲಿ ಅವ್ರು ದೊಡ್ಡವರ, ನಾವು ದೊಡ್ಡವರ? ಆಬ್ವಿಯಸ್ಲಿ ಅವರೇ ದೊಡ್ಡವರ. ಅಷ್ಟೇ. ಯಾರ ಆತ್ಮ ಉನ್ನತವಾಗತ್ತೆ, ದೊಡ್ಡ ಯೋಚನೆಗಳು ಬರುತ್ತೆ, ಆಲೋಚನೆಗಳು ತುಂಬಾ ಚೆನ್ನಾಗಿರುತ್ತೆ, ಅವರೆಲ್ಲರೂ ಅಧ್ಯಾತ್ಮದಲ್ಲಿರೋರೇನೆ ಅಲ್ವಾ? ಯಾರಿಗೆ ಇನ್ನೊಂದು ಹೈಯರ್ ಆತ್ಮವನ್ನ ಸಂಪರ್ಕಿಸೋಕ್ ಬರುತ್ತೆ. ಹೈಯರ್ ಆತ್ಮ ಅಂದ್ರೆ ಹೈಯರ್ ಥಾಟ್. 3,000 ರೂಪಾಯಿ ಕೊಟ್ಟು ನನಗೆ ಬಟ್ಟೆ ತಗೊಳ್ಳಿ, ಒಳ್ಳೆ ಬಟ್ಟೆ ತಗೊಳ್ಳಿ ಅಂದ್ರೆ ನಾ ಹೇಳ್ತಾ ಇರೋದು ಇದೊಂದು 10 ವರ್ಷದ ಮುಂಚೆ. 3,000 ಒಂದು 30,000 ಲೆಕ್ಕ ಅವಾಗ. ಕರೆಕ್ಟ್. ಈಗ ಯಾರು ನಾನ್ ದೊಡ್ಡವನ, ಅವ್ರು ದೊಡ್ಡವರ? ನನ್ನ ಕಣ್ಣಲ್ಲಿ ಅವರೇ ದೊಡ್ಡವರು. ನಿಜ. ಮನೆಯ ಕೆಲಸದವ್ರನ್ನ ನಾವು ಹೇಗೆ ಕರಿತೀವಿ? ಏಕವಚನದಲ್ಲಿ ಕರಿತೀವಿ. ಪ್ರೀತಿ ಇದ್ದು ಏಕವಚನದಲ್ಲಿ ಕರೆದ್ರೆ ನನ್ನ ಅಭ್ಯಂತರ ಇಲ್ಲ. ಆದ್ರೆ ಕೆಲಸದವರು ಅಂತ ಏಕವಚನದಲ್ಲಿ ಕರಿಬಹುದು. ಹಾಗೆ ಮಕ್ಕಳು ಏಕವಚನದಲ್ಲಿ ಕರಿತೀವಿ, ಹತ್ತಿರದವರು ಏಕವಚನದಲ್ಲಿ ಕರಿತೀವಿ. ಆದ್ರೆ ಏಕವಚನದಲ್ಲಿ ಹಂಗೆ ಕರಿಬೋದ? ಅವ್ರಿಗೊಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ಲ, ಇಲ್ವಾ? ಕೊಟ್ಟಿದೀವ? ಬಹುಶಃ ನಾವು ಧಾರ್ಮಿಕವಾಗಿ ತುಂಬಾ ದೊಡ್ಡ ಸ್ಥಾನದಲ್ಲಿ ಇರಬಹುದು, ತುಂಬಾ ದೊಡ್ಡ ಪಂಡಿತರಾಗಿರ್ಬಹುದು ಅಲ್ವಾ? ಅಥವಾ ತುಂಬಾ ವಿದ್ಯೆ ತಿಳ್ಕೊಂಡಿರ್ಬೋದು, ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು, ಸಿಕ್ಕಾಪಟ್ಟೆ ಹಣ ಮಾಡಿರಬಹುದು. ಆದ್ರೆ ಯಾವುದು ಆ ಕ್ಷಣಕ್ಕೆ ಯೂಸ್ಗೆ ಬರ್ಲಿಲ್ವಲ್ಲ. ಆಟೋದವ್ರನ್ನ ಹೆಂಗ್ ಕರಿತೀವಿ? ಆಟೋ ಬೈಲಿ. ತರಕಾರಿ ಮಾರವ್ರನ್ನ ಏನಮ್ಮ ಎಷ್ಟು, ಏನ್ ನಿಂಗೆ ಕೊಡಕ್ಕಾಗಲ್ವಾ? ಏಕವಚನ ಹೆಂಗ್ ಬಂದ್ಬಿಡ್ತಾವ ಅವ್ರ ಹತ್ರ ಎಲ್ಲ? ಬರಬಾರ್ದಲ್ವಾ? ಈ ಬರಬಾರ್ದು ಅನ್ನುವ ರಿಯಲೈಸೇಷನ್ ಇದ್ದು ಎರಡನೇದು ತಿದ್ದುಕೋತೀವಲ್ಲ, ಕ್ಷಮಿಸು ತಪ್ಪಾಯ್ತು, ಅಕ್ಸೆಪ್ಟೆನ್ಸ್, ಅದನ್ನ ನಾವು ಆಧ್ಯಾತ್ಮ ಅಂತ ಕರಿಬಹುದು. ನಾನು ಜನ ಹೇಗೆ ಕರೀತಾರೋ, ನನ್ನ ಈ ಎಪಿಸೋಡ್ನ, ಈ ನಾಲೆಡ್ಜ್ನ, ಈ ಎಕ್ಸ್ಪೀರಿಯನ್ಸ್ನ ಹೆಂಗ್ ತಗೋತಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ಸಮಾಜ ಡಿಮ್ಯಾಂಡ್ ಮಾಡ್ತಾ ಇರೋದು ಯಾವ್ದನ್ನ? ಈಕ್ವಾಲಿಟಿಯನ್ನ. ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸ್ವೇರ್ ಮಾಡ್ತೀವಿ, ಆದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ನಡ್ಕೊಳಕ್ ಹೊರಡ್ತಾ ಇದ್ದೀನಿ. ಅದೇ ಕಾನ್ಸ್ಟಿಟ್ಯೂಷನ್ ನಡ್ಕೊಳಕ್ ಹೊರಡ್ತಾ ಇದ್ದೀವಿ. ಅಂಬೇಡ್ಕರ್ ಹೇಳ್ದಂಗೆ ನಡ್ಕೊಳಕ್ ಹೊರಡ್ತಾ ಇದ್ದೀನಿ. ಬುದ್ಧನ ರಿಯಲೈಸೇಷನ್ಸ್ ಪ್ರಕಾರ ನಾನು ನಡ್ಕೊಳಕ್ ಹೊರಡ್ತಾ ಇದ್ದೀನಿ. ರಾಮಾನುಜಾಚಾರ್ಯ ರಿಯಲೈಸೇಷನ್ಸ್ ನಡೆಸ್ಕೊಂಡಿದ್ದೀನಿ. ಶಂಕರಾಚಾರ್ಯ ರಿಯಲೈಸೇಷನ್ ಅರ್ಥ ಮಾಡ್ಕೊಂಡಿದ್ದೀನಿ. ಇದೇ ಅಲ್ವಾ ಅಧ್ಯಾತ್ಮ? ನಿಜ. ಅವರೆಲ್ಲ ಏನ್ ಮಾಡಿದ್ರು? ನಮಗೆ ಯಾರ್ಡ್ ಸ್ಟಿಕ್ ಹಾಕೊಟ್ರು. ಯಾರೋ ನೋವಿನಲ್ಲಿದ್ದಾರೆ, ಸ್ಪಂದಿಸುವಂತ ಹಾಕೊಟ್ರು. ಅವ್ರನ್ನ ಇನ್ನ ಕೆಳಗೆ ತಳ್ಳು ಅಂತ ಎಲ್ಲಾದ್ರೂ ಹಾಕೊಟ್ಟಿದಾರ? ಇಲ್ಲಲ್ಲ. ಖಂಡಿತ. ನೀವು ಸ್ಟಾರ್ಟಿಂಗ್ ಕಾನ್ವರ್ಸೇಷನ್ ಅಲ್ಲಿ ಶಂಕರಾಚಾರ್ಯರ ಒಂದು ಇನ್ಸಿಡೆಂಟ್ ನ ಹೇಳಿದ್ರೆ, ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಚಾಂಡಲ ಹಂಗೆ ಹೇಳಿದಾಗ ಅವ್ರು ಆ ಪೊಸಿಷನ್ ಅಲ್ಲಿ ಇದ್ರು ಕೂಡ ಅಕ್ಸೆಪ್ಟ್ ಮಾಡಿ ಅವನನ್ನ ಕ್ಷಮಿಸು ಅಂದ್ರು, ಅಥವಾ ಅವನನ್ನೇ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವ್ರು ಹೇಳಿದ್ರು, ನೀನೇ ಶಿವ ಇರ್ಬೇಕಪ್ಪ, ನಂಗೆ ರಿಯಲೈಸೇಷನ್ ಕೊಡಕ್ಕೆ ಬಂದಿದ್ಯಾ. ನಮಗೆ ಇವಾಗ ಇವತ್ತಿನ ಕಾಲದಲ್ಲಿ ನೋಡಿದ್ರೆ ಏನೋ ಈಗೋ ಮುಂದೆ ಬರುತ್ತೆ. ನಾನು ಅವನ ಹತ್ರ ಹೇಗೆ ಸಾರಿ ಕೇಳಲಿ, ತಪ್ಪು ಅಂತ ಹೇಗೆ ಒಪ್ಕೊಳ್ಳಿ ಅನ್ನೋ ಈಗೋ ಅಡ್ಡ ಬರುತ್ತೆ. ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದನ್ನ ಶಿಷ್ಯಂದ್ರೆಲ್ಲರೂ ನೋಡ್ತಾರೆ, ಆದ್ರೆ ಅವ್ರು ಯಾರು ಮಾಡಲ್ಲ. ಯಾಕೆ ಶಂಕರಾಚಾರ್ಯ ಜಗದ್ಗುರು ಆದ್ರು? ಇದಕ್ಕೆ ನಮ್ಮ KR ನಗರದ ಗುರುಗಳಿದ್ದಾರೆ. ಅವ್ರ ಜೊತೆ ಒಂದು ಸೌಂದರ್ಯ ಲಹರಿನಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ತು. ನಾವೆಲ್ಲ ಗುರುಗಳು ಅಂತಂದ್ರೆ ತುಂಬಾ ದೂರದಲ್ಲಿ ಇಟ್ಟಿರ್ತೀವಿ, ತುಂಬಾ ಎತ್ತರದಲ್ಲಿ ಇಟ್ಟಿರ್ತೀವಿ. ಆದ್ರೆ ಅವ್ರು ನಡ್ಕೊಂಡಿದ್ದ ರೀತಿ ಬಹುಶಃ 1000 ಪಟ್ಟು ಎತ್ತರದಲ್ಲಿದ್ರು. ಪ್ಲಾನಿಂಗ್ ಟೈಮ್ಗೆ ಜೊತೆಗೆ ಬರೋರು. ಚಪ್ಪಲಿ ಎಲ್ಲಿ ಬಿಡ್ಬೇಕು ಅಂತ ಕೇಳೋರು. ಇಷ್ಟು ಜನ, ಒಂದು 30,000 40,000 ಜನ ಬರ್ತಾರೆ, ಚಪ್ಪಲಿ ಎಲ್ಲಿ ಬಿಡಬೇಕು, ಕಾರ್ ಪಾರ್ಕಿಂಗು, ವೆಹಿಕಲ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ನೀರ್ ಎಲ್ಲಿಟ್ಟಿರ್ಬೇಕು, ವಾಶ್ರೂಮ್ಸ್ ಎಲ್ಲಿದೆ, ಊಟ ಹೇಗೆ ಕೊಡ್ತೀರಿ, ಯಾವುದನ್ನು ಎಲ್ಲಿ ಕೊಡ್ತೀರಿ, ಅದನ್ನ ಎಸೆಯೋಕೆ ಎಲ್ಲಿ ಜಾಗ ಇದೆ, ಕಸ ಆಗ್ಬಾರ್ದಲ್ವಾ, ಆ ಕಸ ಆಗದೆ ಇರುವ ಜಾಗ ಎಲ್ಲಿದೆ, ಅಥವಾ ಕಸ ಡಿಸ್ಪೋಸಲ್ ಹೇಗೆ, ಎಷ್ಟೊತ್ತಿಗೆ ಗೇಟ್ ಓಪನ್ ಆಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಆಗ್ಬೇಕು. ಗುರುಗಳು ಅಂದ್ರೆ ನನ್ನ ರೀತಿಯಲ್ಲಿ ಅವರು. ಸೊ ಮ್ಯಾನೇಜ್ಮೆಂಟ್ ಟಾಪ್ಸ್ ದಿ ಮ್ಯಾನೇಜ್ಮೆಂಟ್. ಎಕ್ಸಾಕ್ಟ್ಲಿ. ನಾ ಏನ್ ಹೇಳಕ್ ಹೊರಟಿದೀನಿ, ಅಲ್ಲಿ ಕೂತ್ಕೊಂಡು ಅವ್ರ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಅನ್ಸೋದು. ಅಂದ್ರೆ 4 ಪಾರಾಯಣ ಓದಿದ ತಕ್ಷಣ ಧರ್ಮ ಪ್ರಚಾರ ಅಲ್ಲ. ಒಂದು ಅಕೇಶನ್ ಬಂದಾಗ ಎಷ್ಟು ಬ್ಯೂಟಿಫುಲಿ ಪ್ಲಾನ್ ಮಾಡ್ತಾರೆ. ಒಂಚೂರು ಡಿಸ್ಟರ್ಬ್ ಆಗ್ತಾ ಇರ್ಲಿಲ್ಲ. ನೀವ್ ಹೇಳ್ತೀರಾ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ. ಯಾರನ್ನು ಬೇಜಾರು ಮಾಡ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡೋರ್ನ ಐಡೆಂಟಿಫೈ ಮಾಡೋರು, ಹೊಗಳವರು, ಬೆನ್ ತಟ್ಟೋರು, ಅವ್ರನ್ನ 4 ಕಡೆ ಪರಿಚಯ ಮಾಡಿಕೊಡೋರು, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಲ್ವಾ ಅಂತ. ತನ್ನ ಸ್ವಂತಿಕೆ, ತನ್ನ ಕಣ್ಣುಗಳು ಅಬ್ಸರ್ವ್ ಮಾಡಿದ್ದೇನಂದ್ರೆ ಆ ಒಳ್ಳೆಯ ಕೆಲಸದ ಮ್ಯಾನೇಜ್ಮೆಂಟ್ ಕೆಲಸಗಳನ್ನ ಅವ್ರು ಅಬ್ಸರ್ವ್ ಮಾಡಿದ್ರು. ಇದು ಅಧ್ಯಾತ್ಮ. ಅಬ್ಸಲ್ಯೂಟ್ಲಿ. ಮಾಡ್ರನ್ ಅಲ್ಲ ಇದು.
ಅನಾದಿ ಕಾಲದಿಂದ ಆಧ್ಯಾತ್ಮ ಅಂದ್ರೆ ಇದೇ ಡೆಫಿನೇಷನ್. ರೈಟ್. ನಾವು ಮನೆಗಳು ಕಟ್ತಾ ಇರ್ತೀವಿ, ನಾವೆಲ್ಲ ನಮ್ಮ ಕೆಲಸ ಕನ್ಸ್ಟ್ರಕ್ಷನ್. ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಜನ ನಮ್ದು ಮಲ್ಟಿಫ್ಲೋರ್ ಕಟ್ತೀವಿ, ಏನೋ ಕಟ್ತೀವಿ, ಸುಮ್ಮನೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಕಟ್ಟಿಸ್ಬೋದು. ಅಲ್ಲಿ ಕೆಲಸದವ್ರು ಇರ್ತಾರಲ್ಲ, ಆ ಕೆಲಸದವರ ಸೇಫ್ಟಿ ಏನಿದೆ? ಆ ವಾಚ್ಮೆನ್ ಇದ್ದಾರೆ, ಅವರ ಸೇಫ್ಟಿ ಏನಿದೆ? ನಾವು ಪದಾರ್ಥಗಳೆಲ್ಲವೂ ಕೂಡ ಚೆನ್ನಾಗಿರ್ಲಿ ಅಂತ ಹಾಕೋತೀವಿ, ಅದು ಸೇಫ್ ಆಗಿರ್ಬೇಕು, ಮಳೆಯಿಂದ ರಕ್ಷಣೆ ಸಿಗಬೇಕು, ಪದಾರ್ಥಗಳಿಗೆ ಎಲೆಕ್ಟ್ರಿಕ್ ವೈರ್ಸ್ ಇದೆ, ಮೆಟೀರಿಯಲ್ಸ್ ಇದೆ, ಆದ್ರೆ ಅಲ್ಲೊಂದು ಜೀವನೂ ಇದೆ ಅಲ್ವಾ? ಹೌದು. ಆ ಜೀವದ ಬಗ್ಗೆ ಕೇರ್ ಬೇಡವಾ? ಆ ಕೇರ್ ತಗೊಂಡ್ರೆ ಅದು ಆಧ್ಯಾತ್ಮ. ಸೆಕ್ಯೂರಿಟಿ ಅವರೇ ಕರೆಕ್ಟ್, ಅವ್ರೊಂದು ಉದ್ಯೋಗಕ್ಕೆ ಬಂದಿದ್ದಾರೆ, ಹಂಗೆ ಅಂತ ಕೆಟ್ಟದಾಗಿ ಇರಬಾರ್ದಲ್ವಾ ಅವ್ರು ಇರುವ ಜಾಗ ಅಲ್ವಾ? ಇದು ಅಧ್ಯಾತ್ಮ ಅಂದ್ರೆ ಬದುಕಬೇಕು. ಯಾರ ಜೊತೆಲಿ? ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರ ಜೊತೆ.